ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರಾ ಅಂತೇಳಿ ಶೇರ್ ಮಾಡಿ. ಸೊ ಹ್ಯಾಪಿ ಸಂಡೇ ಎಲ್ಲರಿಗೂ. ಸೊ ಸಂಡೇ ದಿನ ಬ್ಲಾಗಿಂಗೇ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜುಡಿಯೋಗೆ ಹೋಗಿ ಬರೋಣ, ಏನಾದರೂ ಕಲೆಕ್ಷನ್ಸ್ ಇದ್ದಾವೇನೋ ಅಂತೇಳ್ಬಿಟ್ಟು ಶಾಪಿಂಗ್ ಹಾಲ್ ಥರ ಈ ವಿಡಿಯೋ ನೋಡ್ಬೋದು ನೀವು. ಬನ್ನಿ ಹೋಗೋಣ. ಇವತ್ತು ಹಿಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜುಡಿಯೋಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಏನಾದರೂ ಆಫರ್ ಇದೆನಾ ಅಂತ ನೋಡ್ಕೊಂಬರೋಣ, ನಿಮಗೂ ತೋರಿಸ್ತೀನಿ ನೋಡಿ. ಫಸ್ಟ್ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಇಲ್ಲಿ ರೀಚ್ ಆದ್ವಿ ಗೈಸ್. ಜುಡಿಯೋ ಜಯನಗರ ಬ್ರಾಂಚಲ್ಲಿದೆ. ಸೊ ಇಲ್ಲಿ ನಾವು ಏನಾದರೂ ಆಫರ್ ಇದೆ ಅಂತ ಬಂದಿದ್ವಿ. ಸೊ ಇಲ್ಲಿ ಇದು ಎಂಟ್ರೆನ್ಸಲ್ಲಿ ಕೆಳಗಡೆ ಫಸ್ಟ್ ಗ್ರೌಂಡ್ ಫ್ಲೋರ್ ಇದ್ದು, ಆಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿದೆ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಕೆಳಗಡೆ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ. ಸೊ ಅವನು ಇಲ್ಲಿ ಕೆಳಗಡೆ ದಯವಿಟ್ಟು ನನಗೆ ಸ್ಪೆಟ್ಸ್ ಇಸ್ಕೊಡು ಅಂತ ಹೇಳ್ಬಿಟ್ಟು ಅಲ್ಲೇ ಹಠ ಮಾಡ್ತಾ ಇದ್ದ ಅವನು. ಸೊ ನೋಡ್ತಾ ಇರಿ, ಏನಾದರೂ ಆಫರ್ ಇದೆಯಾ ಅಂತ ನಿಮಗೆ ಇಂಟಿಮೇಷನ್ ಕೊಡ್ತೀನಿ. ಸೊ ಜಯನಗರಲ್ಲಿ ಯಾರಾದರೂ ಇದ್ದರೆ ಜಯನಗರ ಬ್ರಾಂಚ್ಗೆ ವಿಸಿಟ್ ಮಾಡಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಲಿಪ್ಪರ್ ಮಾತ್ರ ತುಂಬ ಕಡಿಮೆದೇ ಸಿಗ್ತಾಯಿದ್ದು ಪ್ರೈಸು. ಬಟ್ ನನಗೆ ಸ್ಲಿಪ್ಪರ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಹೀಲ್ಸ್ ಇದ್ವು. ಇಲ್ಲಲ್ಲೇ ಕಡೆ ಎಲ್ಲ ಜೀನ್ಸ್ ನೋಡ್ತಾ ಇದ್ದೆ. ಜೀನ್ಸ್ ಏನಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ಜೂಮ್ ಇಲ್ಲಂತ ಜೂಮ್ ಐತೆ. ಹಾಂ, ಕಲರ್ ಚೆನ್ನಾಗೈತೆ. ಜೀನ್ಸ್ ಸೆಕ್ಷನ್ ಮುಗಿತು. ಟಾಪ್ ಏನಾದರೂ ಮ್ಯಾಚಿಂಗ್ ತೊಗೊಳೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ನೋಡ್ತಾ ಇದ್ದೆ. ಜೀನ್ಸ್ ಕೂಡ ಕಡಿಮೆ ರೇಟಲ್ಲೇ ಸಿಗ್ತಾಯಿತ್ತು ಅಲ್ಲಿ. ಬಟ್ ಬ್ರ್ಯಾಂಡೆಡ್ ಇತ್ತು, ಚೆನ್ನಾಗಿತ್ತು ಜೀನ್ಸಲ್ಲೆಲ್ಲ. ಈ ಕಡೆ ಟಾಪ್ಸ್ ಏನಾದರೂ ನೋಡೋಣ ಮ್ಯಾಚ್ ಆಗುತ್ತೆ ಅಂತಂದರೆ ಅಲ್ಲಿ ಯಾವುದು ನನಗೆ ಮ್ಯಾಚ್ ಆಗೋ ಟಾಪ್ಸ್ ಸಿಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಜೀನ್ಸ್ ಒಂದೇ ತೊಗೊಂಡಿದ್ದೀನಿ. ನಿಮಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಒಂದು ನಿಮಗೆ ವಿಡಿಯೋ ಮಾಡ್ತೀನಿ ನಾನು ನಿಮಗೆ. ಸೊ ಅದಾದಮೇಲೆ ಟಾಪ್ಸಲ್ಲಿ ನನಗೆ ಒಂದು ಟಿ ಶರ್ಟ್ ಆದರೂ ಇಷ್ಟ ಆಯಿತು. ಆ ಟಿ ಶರ್ಟ್ ತೊಗೊಂಡೆ ಡೈಲಿ ವೇರ್ಗೆ. ಸೊ ಅದಾದಮೇಲೆ ನಾವು ಫಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲೇನಾದರೂ ಇದ್ದಾವೆ ಅಂತ ಹೇಳ್ಬಿಟ್ಟು. ಈ ಕಡೆ ರೈಟ್ ಸೈಡ್ ಬಂದರೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಕೂಡ ಇದ್ದವು. ಹ್ಯಾಂಡ್ ಬ್ಯಾಗ್ಸ್ ಚೆನ್ನಾಗಿದ್ದವು ಅಲ್ಲಿ. ಬಟ್ ನನಗೆ ಚಿಕ್ಕ ಇದ್ದು ಹ್ಯಾಂಡ್ ಬ್ಯಾಗ್ಸ್ ತೊಗೊತೀನಿ ಅಂದರೆ ನಮ್ಮ ಯಜಮಾನ್ರು ಎಷ್ಟು ಹ್ಯಾಂಡ್ ಬ್ಯಾಗ್ಸ್ ತೊಗೊತೀನಿ ನೀನು ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಹೇಳ್ತಾ ಇದ್ರು. ಮಮ್ಮಿ ಹತ್ರ ಬೀಳ್ತೀಮಾ? ಇಲ್ಲಿ ಬಾ, ಏನು ಪರ್ಫ್ಯೂಮ್ ನೋಡ್ತೀಯಾ? ಯಾವುದು ಈಗ ಆಫರ್ ನೋಡಿ, ಇವೆಲ್ಲ ಟಾಪ್ಸಲ್ಲೇ 299 ಅಂತ ಹೇಳಿದ್ದಾರೆ. ನೋಡೋಣ ಅಂತ ಬಂದ್ವಿ. ಸೂಪರ್ ಇದೆ. ಇದು ಜಯನಗರ ಬ್ರಾಂಚು. ಜಯನಗರ ಸೂಪರಾಗಿದೆ ಕಲೆಕ್ಷನು. ಸೊ ನೋಡ್ತಿರ್ಬೋದು ಇಲ್ಲಿ ಟಾಪ್ಸ್ ಆಗಲಿ ಒನ್ ಪೀಸ್ ಆಗಲಿ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸು. ಬಟ್ ನಾನು ಯಾವುದು ತೊಗೊಂಡಿಲ್ಲ ಗೈಸ್. ನನಗೆ ಯಾಕೋ ಅಲ್ಲಿ ತುಂಬ ಲೆಂತಿ ಹಾಗೆ ಡೀಪಾಗಿ ನೆಕ್ಕಿದ್ದು ಅಂತ ಅನ್ನಿಸ್ತು. ಬಟ್ ನಾನು ಅದೆಲ್ಲ ಹಾಕಲ್ಲ. ಬಟ್ ಈ ಕಡೆ ಬಂದರೆ ಟಾಪ್ಸು ಅಂದರೆ ಡ್ರೆಸ್ಸಸ್ ಟಾಪ್ ಅಂತ ಇದ್ವು ಅಲ್ಲಿ. ಅದರಲ್ಲೂ ಒಂದು ಟಾಪ್ ತೊಗೊಂಡಿದ್ದೀನಿ, ಚೆನ್ನಾಗಿತ್ತು, ಇಷ್ಟ ಆಯಿತು. ಇದೆಲ್ಲ ಟೀ ಶರ್ಟ್ಸು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದ್ದು ಟೀ ಶರ್ಟ್ಸು ಆ್ಯಂಡ್ ಪಾರ್ಟಿ ವೇರ್ ಡ್ರೆಸ್ಗಳಿದ್ವು. ಪಾರ್ಟಿ ವೇರ್ಸ್ ಹತ್ರ ತುಂಬ ಚೆನ್ನಾಗಿದ್ವು ಪಾರ್ಟಿ ವೇರ್ ಡ್ರೆಸ್ಸಸ್ಸು. ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿದೆ ಗೈಸ್ ಅವತ್ತು ನನಗೆ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದ್ದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲಲ್ಲಿ ಕಿಡ್ಸ್ ವೇರ್ ತುಂಬ ಕಡಿಮೆ ಇತ್ತು ರೇಟು. ಕಿಡ್ಸ್ ವೇರಲ್ಲಿ ನಾನು 2 ಟಿ ಶರ್ಟ್ಸ್ ತೊಗೊಂಡಿನಿ ಕಿಡ್ಸ್ ವೇರಲ್ಲಿ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಟಿ ಶರ್ಟ್ಸ್ ಅದು.
ನೋಡಿದ್ರಲ್ವಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಪಾರ್ಟಿ ವೇರ್ ಡ್ರೆಸ್ ಇದು ತುಂಬ ಚೆನ್ನಾಗಿತ್ತು. ಬಟ್ ಈ ಥರ ಯಾರಾದರೂ ಹಾಕೋರಿದ್ರೆ ಜುಡಿಯೋದಲ್ಲಿ ಒಂದು ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಅಲ್ಲಲ್ಲೇ ಕಲೆಕ್ಷನ್ ಪಾರ್ಟಿ ವೇರು. ಇದೆಲ್ಲ 1 ಪೀಸ್ ಡ್ರೆಸ್ಸಸ್ಸು, ತುಂಬಾ ಕಡಿಮೆ ಬೆಲೆ ಇತ್ತು. ಬಟ್ ನಾನು ಇದರಲ್ಲಿ ಇಷ್ಟ ಆಗಿತ್ತು. ಬಟ್ ಸ್ಲೀವ್ಲೆಸ್ ಇತ್ತು. ಬಟ್ ಮುಂದ್ಗಡೆ ತುಂಬ ಡೀಪಲ್ಲಿದ್ವು, ಹಾಗಾಗಿ ನಾನು ತೊಗೊಳಕ್ಕೆ ಆಗಲಿಲ್ಲ. ಈ ಕಡೆ ಬಂದರೆ ಈ ಕಡೆ ಎಲ್ಲ ಟಾಪ್ಸು, ಡ್ರೆಸ್ಸಸ್ಸು, ಪಾರ್ಟಿ ವೇರ್ ಡ್ರೆಸ್ಸಸ್ಸು ಮೇಲ್ಗಡೆ ಎಲ್ಲ ನೀವು ನೋಡ್ತಿರ್ತೀರ ನೀವು. ಸೊ ಅದೆಲ್ಲ ಕಲೆಕ್ಷನ್ಸ್ ಇಲ್ಲಿದ್ವು. ಗೊಂಬೆಗೆ ಹಾಕಿದ್ದು ನೋಡಿ, ಒಂದು ಗೊಂಬೆಗೆ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಅದು ಸೂಪರಾಗಿದೆ. ನೋಡೋಣ ಹೇಗೆ ತೊಗೊತೀನಿ, ಯಾವುದಿಲ್ಲ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಎಲ್ಲೋ ಕಲರ್. ಟಾಪ್ಸ್ ಲೈಟ್ ವೇಟ್ಸ್. ಮೇಲ್ಗಡೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮೆನ್ಸ್ ವೇರ್ ಸಿಗ್ತವೆ. ಮೆನ್ಸ್ ವೇರಿನ ಕೂಡ ಕಲೆಕ್ಷನ್ಸ್ ಚೆನ್ನಾಗಿದ್ವು ಅವತ್ತಿನ ದಿನ. ಸೊ ಏನಪ್ಪ ಅಂದರೆ ಅಲ್ಲಿ MRP ಮೇಲೆ ತೊಗೋಬೇಕಾಗುತ್ತಂತ ಹೇಳ್ತಾಯಿದ್ರು. MRP ಇಷ್ಟ ಆದರೆ ಅದರಲ್ಲಿ ಡಿಸ್ಕೌಂಟ್ 299, 399, 499 ಥರ ಇದ್ವು. ಸೊ ಮೆನ್ಸ್ ವೇರಲ್ಲಿ ಕೂಡ ಕಲೆಕ್ಷನ್ಸ್ ಚೆನ್ನಾಗೇ ಇದ್ವು. ಬಟ್ ಅವರು ಏನೂ ತೊಗೊಂಡಿಲ್ಲ ಮೆನ್ಸ್ ವೇರಲ್ಲಿ, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇಲ್ಲಿ ಟೀ ಶರ್ಟ್ಸು ಕಲೆಕ್ಷನ್ಸ್ ಚೆನ್ನಾಗಿದ್ವು ಅಲ್ಲಿ. ಬಟ್ ನಮಗೆ ಬೇಕಾಗಿದ್ದು ಪ್ಯಾಟ್ರನಲ್ಲಿ ಅಲ್ಲಿ ಸಿಗಲಿಲ್ಲ. ಅವರು ಸರ್ಚ್ ಮಾಡಿದರು, ಬಟ್ ಅಲ್ಲಿ ಸಿಗಲಿಲ್ಲ. ನಿಮಗೂ ತೋರ್ಸಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಅಲ್ಲಿ ವಿಡಿಯೋ ಕ್ಲಿಪ್ ತೊಗೊಂಡೆ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಅವಾಗ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ, ಫೆಸ್ಟಿವಲ್ ಬರ್ತಾ ಇದಲ್ವ, ಸೊ ಅಲ್ಲಿನೂ ಚೆನ್ನಾಗಿದೆ ಆಫರ್ಸು. ಜುಡಿಯೋಗೂ ವಿಸಿಟ್ ಮಾಡಿ. ಇದು ಮೆನ್ಸ್ ಕಲೆಕ್ಷನ್ಸ್. ಈ ಸೆಕೆಂಡ್ ಫ್ಲೋರಲ್ಲಿ ಶೂಸು, ಜಾಗಿಂಗ್ ವಾಕಿಂಗ್ ಶೂಸ್ ಎಲ್ಲ ಇದ್ವು. ಇಲ್ಲಿ ಬ್ರ್ಯಾಂಡೆಡಲ್ಲೇ ಇದ್ವು. ಈ ಕಡೆ ಬಂದರೆ ಬಿಲ್ಲಿಂಗ್ ಸೆಕ್ಷನ್. ಅದು ಇಲ್ಲ ಟೀ ಶರ್ಟ್ಸು, ಈ ಕಡೆ ಡೈಲಿ ವೇರ್ ಟೀ ಶರ್ಟ್ಸು, ಜಿಮ್ ವೇರ್ ಟೀ ಶರ್ಟ್ಸು, ಪ್ಯಾಂಟು, ಜೀನ್ಸು, ಶಾರ್ಟ್ಸು, ಅದೆಲ್ಲ ಚೆನ್ನಾಗಿದ್ವು ಇಲ್ಲೆಲ್ಲ ಮೆನ್ಸ್ ವೇರ್ ಸೆಕ್ಷನಲ್ಲಿ. ನೀವು ಅಲ್ಲೇ ತೊಗೊಂಡು ಅಲ್ಲೇ ನೀವು ಸೈಜಸ್ ನೋಡಿಬಿಟ್ಟು ಸೈಜ್ ನೋಡಿ ಟ್ರೈ ಮಾಡ್ಬೋದು. ಅಲ್ಲಿ ನೀವು ಟ್ರಯಲ್ ಮಾಡಿ ತೊಗೋಬೋದು. ನಾನು ಹಾಗೆ ತೊಗೊಂಡೆ, ಮನೆಗೆ ಬಂದು ಟ್ರೈ ಮಾಡಿದೆ. ನನಗೆ ಯಾವುದೂ ಅಭ್ಯಾಸ ಇಲ್ಲ ಅಲ್ಲಿ ನಾನು ಟ್ರೈ ಮಾಡಿ ತೊಗೊಂಡೋಗಿ, ಇದುವರೆಗೂ ಅಭ್ಯಾಸ ನನಗಿಲ್ಲ. ಸೊ ಹಾಗೆ ನಾನು ತೊಗೊಂಡಿದ್ದು ಮನೆಗೆ ಬಂದು ಟ್ರೈ ಮಾಡಿದೆ. ಸೊ ಇಲ್ಲಿ ಮೆನ್ಸ್ ವೇರ್ ನೋಡಿ ತುಂಬ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ ಕಲೆಕ್ಷನ್ಸು. ಓವರ್ ಸೈಜ್ ಏನೋ. ಓಕೆನಾ? ಪಾನಿಪೂರಿ ಓಕೆ ಬೇಬಿ. ಏಮ್ಮ ಎದಕ್ಕೆ ಭಯ ಬೀಳ್ತಾಳ? ಹಾಂ ಸಾಕಾ? ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಜುಡಿಯೋಗೆ ಹೋಗ್ಬಿಡ್ತು ಅಂತ ಹೇಳಿದ್ರಲ್ಲ ಗೈಸ್, ಹೋಗಿ ಬಂದ್ವಿ. ಸೊ ಶಾಪಿಂಗ್ ಹೇಗಾಯಿತು ಅಂತೇಳಿ ನೀವು ನೋಡ್ಕೊಂಬನ್ನಿ. ಸೊ ಗೈಸ್ ನೋಡಿದ್ರಲ್ಲ, ಇಲ್ಲಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮುಗಿದ್ಮೇಲೆ ನಾನು ಇಲ್ಲ ಸ್ವಲ್ಪ ಏನೇನು ತೊಗೊಂಡಿನಿ ತೋರಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಬನ್ನಿ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ಗಿವ್ ಅವೇ ಇದೆ ಗೈಸ್, ಫ್ರೆಂಡ್ಸ್ ಗಿವ್ ಅವೇ ವಿಡಿಯೋ ಹಾಕಿದ್ದೀನಿ ನೋಡಿ ಅಂತಂದರೆ ಯಾರೂ ಗಿವ್ ಅವೇ ಬೇಡ ಅನಿಸುತ್ತೆ ಗೈಸ್. ಗಿವ್ ಅವೇಗೆ ವಿಡಿಯೋ ಹಾಕಿದಾಗ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಷ್ಟಕ್ಕೂ ಅದು ರೀಚೂ ಆಗಿಲ್ಲ. ವೈ ಐ ಡೋಂಟ್ ನೋ. ನಾನು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿದವರಿಗೆ ಗಿವ್ ಅವೇ ಕೊಡಬೇಕು ಅಂದ್ಕೊಂಡಿದ್ದೀನಿ. ಗಿವ್ ಅವೇ ವಿಡಿಯೋ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ನೋಡಿ, ನಾನು ಕಮೆಂಟ್ ಮಾಡಿ ನೋಡಿ.
ಅದರಲ್ಲೇ ನಾನು ಗಿವ್ ಅವೇಸ್ ಆಲ್ಮೋಸ್ಟ್ ಜ್ಯುವೆಲರಿ ಇಯರಿಂಗ್ಸ್ ಎಲ್ಲ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡದೇ ಇರೋದು ಹೊಸವಿನ ಹಾಗೆ ಇಟ್ಟಿರೋದು ಗಿವ್ ಅವೇ ಕೊಡೋಣ ಸಬ್ಸ್ಕ್ರೈಬರ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಗೆ ನನಗೆ 1K ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಫೆಬ್ರವರಿ ಎಂಡ್ ಆಗೋಷ್ಟೊಳಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಗೈಸ್. ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗಾದರೂ ನೋಟಿಫಿಕೇಷನ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಸೊ ಬನ್ನಿ, ನಾನು ಏನೇನು ತೊಗೊಂಡಿದ್ದು ತೋರಿಸ್ಕೊಡ್ತೀನಿ ನಿಮಗೆ ಅಲ್ಲಿ. ನಾನು ಸ್ಟಾರ್ಟಿಂಗ್ ಜಾಸ್ತಿ ತೊಗೋಬೇಕು ಅಂತ ಹೋಗಿದ್ದೆ ಗೈಸ್, ಬಟ್ ನನಗೆ ಅಲ್ಲಿರೋದು ಸೊ ಇದೆರಡು ಟಿ ಶರ್ಟ್ ತೊಗೊಂಡೆ, ಇಬ್ಬರಿಗೂ ಮ್ಯಾಚಿಂಗು ಇಂಡಿಯಾ ಅಂತ ಹೇಳ್ಬಿಟ್ಟು 2 ಟಿ ಶರ್ಟ್ ತೊಗೊಂಡೆ. ಹಾಗೆ ಇನ್ನೊಂದು ಟಿ ಶರ್ಟು, 2 ಪ್ಯಾಂಟು ತೊಗೊಂಡೆ. ಅದಾದಮೇಲೆ ನಾನೊಂದು ಏನನ್ನು ತೊಗೊಳೋಣ ಅಂದ್ಕೊಂಡೆ, ಬಟ್ ಜೀನ್ಸ್ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದ್ದವು. ನನ್ನ ಹತ್ರ ಆ ಥರ ಪ್ಯಾಟರ್ನ್ ಜೀನ್ಸ್ ಇರಲಿಲ್ಲ, ಸೊ ಆ ಥರ ನಾನು ಜೀನ್ಸ್ ತೊಗೊಂಡೆ. ಅದಾದಮೇಲೆ ಅದ್ರ ಮೇಲೆ ಟಿ ಶರ್ಟ್ ಏನಾದರೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡೆ. ಟಿ ಶರ್ಟ್ ಯಾವುದೂ ಮ್ಯಾಚ್ ಆಗಲಿಲ್ಲ ಗೈಸ್ ನನಗೆ. ಸೊ ಡೈಲೀಸ್ ಒಂದು ಟಿ ಶರ್ಟ್ ಇರಲಿ ಅಂತ ಟಿ ಶರ್ಟ್ ತೊಗೊಂಡೆ. ಮೆನ್ಸ್ ವೇರಲ್ಲಿ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಕಲೆಕ್ಷನ್ಸು ಮೆನ್ಸ್ ವೇರಲ್ಲಿ ಅವ್ರಿಗೂ ತೊಗೊಳೋಣ ಅಂತಿದ್ರು, ಬಟ್ ಅವ್ರಿಗೆ ಬೇಕಾಗಿದ್ದು ಕಲೆಕ್ಷನ್ಸ್ ಅಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಮೆನ್ಸ್ ವೇರಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ. ಸೊ ಇದು ಮ್ಯಾಚಿಂಗ್ 2 ಅಂದರೆ ಇಬ್ಬರು ಹುಡುಗರಿಗೆ, ವೈಶುಗೆ, ದೈವಿಗೆ 2 ಟಿ ಶರ್ಟ್ಸು ಮ್ಯಾಚಿಂಗ್, ಅಂದರೆ ಇಬ್ರಿಗೂ ಸೇಮ್ ತೊಗೊಂಡಿವಿ ಒಂದು ಮಾತು. ಇದೊಂದು ಟಿ ಶರ್ಟು, ಅದೇ ಥರದ್ದು ಇನ್ನೊಂದು ಟಿ ಶರ್ಟ್, ಸೇಮ್ ಟಿ ಶರ್ಟ್ ತೊಗೊಂಡಿವಿ. ಅದಾದಮೇಲೆ ಸ್ಪ್ರೇ ತೊಗೊಳೋಣ ಒಂದು ಅಂತ ಹೇಳ್ಬಿಟ್ಟು ಬಾಡಿ ಸ್ಪ್ರೇ ತೊಗೊಳೋಣ, ಅಲ್ಲಿ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಬಾಡಿ ಸ್ಪ್ರೇ ತೊಗೊಂಡ್ವಿ. ಅಷ್ಟೇ ಗೈಸ್ ತೊಗೊಂಡಿದ್ದು. ನಾನೇನು ಜಾಸ್ತಿ ಅಲ್ಲಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಅವನು ಬೇರೆ ಹಠ ಮಾಡ್ತಾಯಿದ್ದ ದೈವಿ. ಸೊ ಹೊರಗಡೆ ಹೋದಾಗ ಹುಡುಗರು ಜಾಸ್ತಿ ಹಠ ಮಾಡ್ತಾವಲ್ಲ, ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ ನಾನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ದು, ಜಾಸ್ತಿ ತೊಗೊಳೋಣ ಒಂದು ಸಾರಿ, ಅಂದರೆ ಶಾಪಿಂಗ್ ನಾನು ಜಾಸ್ತಿ ಮಾಡಲ್ಲ, ಹಾಗಾಗಿ ತೊಗೊಳೋಣ ಅಂತೇಳಿ ಹೋಗಿದ್ವಿ. ಬಟ್ ಜಾಸ್ತಿ ತೊಗೊಳಕ್ಕಾಗಲಿಲ್ಲ ಅಲ್ಲಿ. ಜುಡಿಯೋ ಶಾಪಿಂಗ್ ಗೈಸ್ ಚೆನ್ನಾಗಿದೆ. ವಿಡಿಯೋ ನೋಡಿ ಕೊನೆಯವರೆಗೂ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವ್ ಆಗುತ್ತೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಲೈಕ್ ಬೇರೆಯವರಿಗೆ ನಮ್ಮ ವಿಡಿಯೋ ಒಂದು ರೀಚ್ ಆಗುತ್ತೆ. ಸೊ ಗಿವ್ ಅವೇ ವಿಡಿಯೋ ಇದೆ ಅಲ್ವಾ, ಸೊ ಹೋಗಿ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗಿವ್ ಅವೇ ಇದೆ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಾನು ಲಾಸ್ಟಿಗೆ ಇಬ್ಬರು ಟಿ ಶರ್ಟ್ಸ್ ಹಾಕಿ ರೆಡಿ ಮಾಡಿ ಹಾಕಿದ್ದೀನಿ, ಇಬ್ಬರಿಗೂ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಕೊನೆವರೆಗೂ. ಸೂಪರಾಗಿದೆ. ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ, ರಿಪಬ್ಲಿಕ್ ಡೇ ದಿನ ಹಾಕ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅವು ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಇಬ್ಬರು ಚೆನ್ನಾಗಿದೆ. ಹೀಗೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ನಮಸ್ಕಾರ.
ಬಾಯ್.